ಹಲೋ ಎವ್ರಿವನ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬಸ್ ಪಾಸ್ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಮೊದಲಿಗೆ ಒಂದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಸೇವಾ ಸಿಂಧು service.karnataka.gov.in ಅಂತಿದೆ, ಅದನ್ನು ಎಂಟರ್ ಮಾಡಿ. ಈ ಒಂದು ಪೇಜ್ಗೆ ನಿಮ್ಮನ್ನ ರೀಡೈರೆಕ್ಟ್ ಮಾಡುತ್ತೆ. ಇಲ್ಲಿ ನೀವು ಮೊದಲು ಅಪ್ಲೈ ಮಾಡ್ತಿದ್ರೆ ನೀವು ಇಲ್ಲಿ ನ್ಯೂ ಯೂಸರ್ /ರಿಜಿಸ್ಟ್ರೇಷನ್ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಿ. ಆರ್ ಎಲ್ಸ್ ನೀವು ಲಾಗಿನ್ ಆಗಬೇಕಂತಿದ್ರೆ ಇಲ್ಲಿ ನೀವು ಡೈರೆಕ್ಟಾಗಿ ನಿಮ್ಮ ಕ್ರೆಡೆನ್ಷಿಯಲ್ಸ್ನ ಎಂಟರ್ ಮಾಡಿ. ನಂತರ ಇಲ್ಲಿ ಕ್ಯಾಪ್ಚಾ ಕೋಡ್ನ ಎಂಟರ್ ಮಾಡಿ. ಆಫ್ಟರ್ ದಟ್ ಎಂಟರ್ ಸಬ್ಮಿಟ್ ಕ್ಲಿಕ್ ಮಾಡಿ. ಈ ಒಂದು ಪೇಜ್ ಬರುತ್ತೆ. ಇಲ್ಲಿ ನೋಡ್ಬೋದು ಲೆಫ್ಟ್ ಸೈಡಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಎಂದಿದೆ, ಕ್ಲಿಕ್ ಮಾಡಿ. ನೆಕ್ಸ್ಟ್ ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಒಂದು ಸರ್ಚ್ ಬಟನಲ್ಲಿ BMTC ಅಂತ ಕ್ಲಿಕ್ ಮಾಡಿ. ನೀವು ಇಲ್ಲಿ ನೋಡ್ಬೋದು ಫೋರ್ತ್ ಆಪ್ಷನ್ ಅಪ್ಲಿಕೇಶನ್ ಫಾರ್ BMTC ಸ್ಟೂಡೆಂಟ್ ಬಸ್ ಪಾಸ್ 24-25 ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲೊಂದು ಪ್ರೀ ಡಿಫೈನ್ಡ್ ಫಾರ್ಮ್ಯಾಟ್ ಟೆಂಪ್ಲೇಟ್ ಇದೆ, ಇದನ್ನು ಫಸ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಆಫ್ಟರ್ ದಟ್ ಪ್ರೊಸೀಡ್ ಟು ಅಪ್ಲೈ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸಿಟಿಸನ್ಶಿಪ್ ಅಂತ ಕೇಳ್ತಿದೆ, ಇಂಡಿಯನ್ ಸಿಟಿಸನ್ಶಿಪ್ ಎಂಟರ್ ಮಾಡಿ. ನೆಕ್ಸ್ಟ್ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ಆಧಾರ್ ಅಥೆಂಟಿಕೇಶನ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ನಂಬರ್ಗೆ ಲಿಂಕ್ ಆಗಿರೋ ಫೋನ್ ನಂಬರ್ಗೆ ಒಂದು OTP ಬಂದಿರುತ್ತೆ, ಅದನ್ನು ಎಂಟರ್ ಮಾಡಿ. ಆಫ್ಟರ್ ದಟ್ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಿ. ಒಂದು 10 ಸೆಕೆಂಡ್ಸ್ ವೆಯ್ಟ್ ಮಾಡಿ. ಇಟ್ ವಿಲ್ ಬಿ ಫೆಚಿಂಗ್ ಡೇಟಾ ಫ್ರಮ್ ದ ಡೇಟಾಬೇಸ್. ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ಅದರ್ ಅಥೆಂಟಿಕೇಶನ್ ಕ್ಲಿಕ್ ಮಾಡಿದಾಗ ನೋಡ್ಬೋದು ಪ್ಲೀಸ್ ವೆಯ್ಟ್ ಅಂಟಿಲ್ ದ ಡೇಟಾ ಇಸ್ ಫೆಚ್ಡ್ ಅಂತ ಇದೆ. ಇಲ್ಲಿ ನೋಡ್ಬೋದು ಡೇಟಾ ಫೆಚ್ ಆಗಿದೆ. ಇಲ್ಲಿ ಮದರ್ ನೇಮ್ ಅಂತ ಇದೆ, ಎಂಟರ್ ಮಾಡಿ. ನೆಕ್ಸ್ಟ್ ನಿಮ್ಮ ಒಂದು ಫೋನ್ ನಂಬರ್ನ ಎಂಟರ್ ಮಾಡಿ. ನಂತರ ಇಲ್ಲಿ ನಿಮ್ಮ ಇಮೇಲ್ ID ಎಂಟರ್ ಮಾಡಿ. ನೀವು ಎಂಟರ್ ಮಾಡಿರೋ ಫೋನ್ ನಂಬರ್ಗೆ ಒಂದು OTP ಹೋಗಿರುತ್ತೆ, ಆ OTPನ ಇಲ್ಲಿ ಎಂಟರ್ ಮಾಡಿ. ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ. ವೆರಿಫೈಡ್ ಅಂತ ಬಂತು, ಕ್ಲಿಕ್ ಆನ್ ಓಕೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ಇಮೇಲ್ ID ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಕ್ಯಾಶ್ನ ಎಂಟರ್ ಮಾಡಿ. ಇಫ್ ಯು ಆರ್ ಬಿಲಾಂಗಿಂಗ್ ಟು SC/ST ಕ್ಯಾಟಗರಿ ಇಲ್ಲಿ ನಿಮ್ಮ RD ನಂಬರ್ನ ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡಿದಾಗ ಅದೇ ಫೆಚ್ ಮಾಡುತ್ತೆ ನಿಮ್ಮ ಡೀಟೇಲ್ಸ್ನ ನೋಡ್ಬೋದು. ನೆಕ್ಸ್ಟ್ ನಿಮ್ಮ ಕಮ್ಯುನಿಕೇಷನ್ ಅಡ್ರೆಸ್ ಮತ್ತು ನೀವಿರುವಂಥ ಅಡ್ರೆಸ್ ಸೇಮ್ ಆಗಿದ್ದರೆ ಎಸ್ ಕೊಡಿ, ಇಲ್ಲ ಅಂದರೆ ನೋ ಕೊಡಿ. ಇಲ್ಲಿ ನೋ ಕೊಡ್ತಿದ್ದೀನಿ. ಮತ್ತು ನಿಮ್ಮ ಕರೆಂಟ್ ಅಡ್ರೆಸ್ ಎಲ್ಲಿದ್ದೀರಾ ಆ ಅಡ್ರೆಸ್ನ ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ಪಿನ್ ಕೋಡ್ ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಕ್ಯಾಟಗರಿನ ಎಂಟರ್ ಮಾಡಿ.
ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ ಮಾಡಿ ಇಲ್ಲಿ. ನೆಕ್ಸ್ಟ್ ನಿಮ್ಮ ಹೆಸರನ್ನು ಎಂಟರ್ ಮಾಡಿ. ನೆಕ್ಸ್ಟ್ ನೀವು ಎಲ್ಲಿ ಓದ್ತಿದ್ದೀರಾ ಆ ಜಾಗನ ಎಂಟರ್ ಮಾಡಿ. ಕಾಲೇಜ್ ನೇಮ್ ಇಲ್ಲಿ ನೋಡ್ಬೋದು. ನೀವು ಇಲ್ಲಿ ನಿಮ್ಮ ಕಾಲೇಜ್ನ ಎಂಟರ್ ಮಾಡಿ. ನೆಕ್ಸ್ಟ್ ನೀವು ಯಾವ ಕೋರ್ಸಲ್ಲಿ ಓದ್ತಿದ್ದೀರಾ ಅದನ್ನು ಎಂಟರ್ ಮಾಡಿ. ನೆಕ್ಸ್ಟ್ ಇನ್ಸ್ಟಿಟ್ಯೂಷನ್ ಅಡ್ರೆಸ್, ನಿಮ್ಮ ಕೋರ್ಸ್ ಇಯರ್ನ ಎಂಟರ್ ಮಾಡಿ. ಇದು ಮೇಯ್ನ್. ಓಕೆ, ನೀವು ಇದನ್ನು ನೋಡಿಕೊಂಡು ಅಪ್ಲೈ ಮಾಡಿ. ನೀವು ಎಲ್ಲಿಂದ ಹತ್ತಿದ್ದೀರಾ ಬಸ್ಸು, ಅದು ಆ ಅಡ್ರೆಸ್ ಮತ್ತು ಎಲ್ಲಿ ಹೋಗ್ತಿದ್ದೀರಾ. ಮತ್ತು ಇನ್ ಬಿಟ್ವೀನ್ ಒಂದು ಪ್ರಮುಖ ಜಾಗಗಳು, ಮೀನ್ಸ್ ಎಲ್ಲಾದರೂ ಹೋಗ್ತಿದ್ರೆ ವಯ ಅಂತಾರಲ್ಲ, ಅದು ಆ ಅಡ್ರೆಸ್ನ ಕೊಡಿ. ನೆಕ್ಸ್ಟ್ 2 ಕೊಡಬೇಕಾಗುತ್ತೆ. ಇಲ್ಲಿ ಇನ್ನೊಂದು ಕೊಡಿ. ನೆಕ್ಸ್ಟ್ ನೋಡ್ಬೋದು ಪಾಸ್ ವ್ಯಾಲಿಡಿಟಿ ತೋರಿಸ್ತಿದೆ. ನೆಕ್ಸ್ಟ್ ಅಮೌಂಟ್ ಟು ಬಿ ಪೇಯ್ಡು ತೋರಿಸ್ತಿದೆ 150 ಅಂತ. ಇಫ್ ಯು ಆರ್ ಬಿಲಾಂಗಿಂಗ್ ಟು SC/ST ಕ್ಯಾಟಗರಿ ನಿಮಗೆ ಆಲ್ಮೋಸ್ಟ್ 150 ಆಗಿರುತ್ತೆ. ಆರ್ ಎಲ್ಸ್ ಯು ಹ್ಯಾವ್ ಟು ಪೇ ರೆಸ್ಪೆಕ್ಟಿವ್ ಚಾರ್ಜಸ್. ನಂತರ ಇಲ್ಲಿ ಐ ಅಗ್ರಿ ಅಂತ ಕೊಡ್ತಿದ್ದೀನಿ. ನೆಕ್ಸ್ಟ್ ಈ ಒಂದು ಕ್ಯಾಪ್ಚಾ ಕೋಡ್ನ ಎಂಟರ್ ಮಾಡಿ. ಆಫ್ಟರ್ ದಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಅಟೆಸ್ಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಕಾಲೇಜ್ ಫೀಸ್ ಪೇಯ್ಡ್ ರೆಸಿಪ್ಟ್ನ ಎಂಟರ್ ಮಾಡಿ. ನಂತರ ಫೋಟೋ ಆಫ್ ದಿ ಅಪ್ಲಿಕೆಂಟ್ನ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸೇವ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು. ಮತ್ತೆ ಒಂದ್ಸರಿ ನೋಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿದೆಯೇನೋ ಅಂತ ಡೀಟೇಲ್ಸ್. ಆಫ್ಟರ್ ದಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅದನ್ನು ಪ್ರಿಂಟ್ ತೊಗೊಳ್ಳಿ, PDF ಸೇವ್.